ದೊಡ್ಡ ಸಮಸ್ಯೆ ಇದು. ಈ ಗಂಡು ಹೆಣ್ಣಿಂದು ಸಿಕ್ಕಾಪಟ್ಟೆ ನಮ್ಮ ದೇಶದಲ್ಲಿ ಇವೆಲ್ಲದಕ್ಕಿಂತ ಸಮಸ್ಯೆ ಇದೇನೆ ಸರ್. 45 ವರ್ಷ ಸರ್ ನನ್ನ ಲೈಫೇ ಮುಗ್ದೋತು ಅಂತಾರೆ. ಏನು ಮಾಡೋಣ? ಅಗ್ರಿಕಲ್ಚರ್ನಲ್ಲಿ ಹೆಣ್ಣು ಕೊಟ್ರೆ ಅವ್ರ ಹೆಣ್ಮಕ್ಳು ಸುಖವಾಗಿರ್ತಾರೆ. ಬುದ್ಧಿ ಇಲ್ಲ ಜನಕ್ಕೆ. ನೋಡಿ ನಮ್ಮ ಮನೆಯಲ್ಲಿ ಆರಾಮ ಮಲಗವ್ರಿ, ಎ ಸಿ ಹಾಕ್ಸಿದ್ದೀವಿ, ಎ ಸಿನಲ್ಲಿ ಮಲ್ಕೊಂಡಿದ್ದಾರೆ. ಇವರಲ್ಲಿ ನಮ್ಮ ಅಕ್ಕ ಮಗಳು ಡಾಕ್ಟ್ರು ಇಂಜಿನಿಯರ್ ಅವ್ರೆ, ಅವ್ರು ಹುಡುಕ್ತಾರೆ 1 ಲಕ್ಷ ರೂಪಾಯಿಗೆ. ನಮ್ಮ ಮನೇಲಿ ನಾನು ಎ ಸಿಲಿ ಮಲ್ಕೊಂಡವ್ರಿ. ಮಿನಿಮಮ್ 2 ಕಾರ್ಡ್ ಇದೆ ಎಲ್ಲರ ಮನೆಯಲ್ಲೂ. ರೇವನ್ ಗ್ಲಾಸ್ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಡು ಹೋಗೋದು ನಾವು ಯಾವ ಆಫೀಸ್ಗಾರುವ. ಸರ್ ಏನು ಕೆಲಸ ನಿಮ್ದು ಅಂತಾರೆ. ಸರ್ ಅಗ್ರಿಕಲ್ಚರ್. ನೋಡಿ ಹಂಗೆ ಕಾಣಲ್ಲ ಬಿಡಿ ಅಂತಾರೆ. ಹಂಗೆ ಕಾಣಲ್ಲ, ಅದೇನು ಹಂಗೆ ಕಾಣಲ್ವ ಅವತ್ತು ನಮ್ಮ ದೇಶ ಉದ್ಧಾರ ಆಯ್ತು ಅಂತಲೇ ಹೇಳಿ. ನನಗೆ 10 ಲಕ್ಷ ಬಂತು ಅಂದರೆ ಒಂದು 5 ಲಕ್ಷ ಬ್ಯಾಂಕ್ ಹಾಕಬೇಕು. 5 ಲಕ್ಷದಲ್ಲಿ ಈ ಆಟ ಆಡಬೇಕು. ಯಾವುದು ಈ ಇಂಟ್ರೆಸ್ಟಿಗೆ ಕೊಡೋದು ಇವೆಲ್ಲ. ಇನ್ನು 5 ಲಕ್ಷ ಸೇಫರ್ ಸೈಡಾಗೂ ಇರಬೇಕು. ಇದು ಹೋದ್ರು ಎಲ್ಲರೂ ನಾನು ಇರ್ತೀನಿ. 10 ಲಕ್ಷ ಇಲ್ಲೇ ಹಾಕಿದ್ರೆ ದಬಾಕಲ್ತೀವಿ. ಇಲ್ಲ 10 ಲಕ್ಷ ಬ್ಯಾಂಕೇ ಇಡ್ತೀನಿ ಅಂದ್ರೆ ಅಲ್ಲೂ ಬೆಳೆಯಲ್ಲ, ಅಷ್ಟು ಬೆಳೆಯಲ್ಲ, ಕಮ್ಮಿಗೆ ಇಂಟ್ರೆಸ್ಟು. ಅಲ್ಲೇ ಇದ್ರೆ ಬರೀ ಬೆಳೆಯಲ್ಲ ನಾವು. ಇಲ್ಲಿಗೆ ಹೋದ್ರೆ ಆಮೇಲೆ ದಬಾಕೊಂಡ್ರೆ ಆಮೇಲೆ ಕಷ್ಟ ಆಗುತ್ತೆ. ಎರಡೂ ಇರ್ಬೇಕು ಬ್ಯಾಲೆನ್ಸ್. 50 ಅಲ್ಲಿರ್ಬೇಕು ಸೇಫರ್ ಸೈಡ್ಗೆ, ಇನ್ನು 50 ಇಲ್ಲಿ ಆಟ ಆಡ್ಬೇಕು. ಅವಾಗ ದುಡ್ಡು ಮಾಡ್ಬೋದು. ನನ್ನ ದೇವತೆ ಇಲ್ಲದ ಈ ಲೋಕ ನನಗೆ ಬೇಕೇ. ಇದು ಭೂಲೋಕದ ಪುಷ್ಪವಲ್ಲ, ದೇವಲೋಕದ ಪಾರಿಜಾತ. ಭೂಲೋಕದ ಸಂಪಿಗೆ ಮಲ್ಲಿಗೆ ಹೂವಲ್ಲ ಸರಿದು, ಆ ದೇವಲೋಕದ ಪಾರಿಜಾತ ಇದು. ಇಂಥ ದೇವತೆ ಇಲ್ಲದ ಈ ಲೋಕ ನನಗೆ ಬೇಕೇ ಬೇಕಿಲ್ಲ. ಆ ಧರ್ಮ ದೇವತೆ ಇಲ್ಲದ ನಾನೇನು ಮಾಡಲಿಲ್ಲಿ? ಅವಳ ಧರ್ಮ ನನ್ನನ್ನು ಕಾಪಾಡ್ತಾ ಇತ್ತು. ಇವತ್ತು ನನ್ನನ್ನು ಕಾಪಾಡೋರು ಯಾರು? ಆ ಧರ್ಮ ಕಣ್ಮರಿ ಆಗಿದೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಒಂದು 3 ವರ್ಷದಿಂದ ವಿಡಿಯೋ ಮಾಡ್ಕೊಂಡು ಹೋಗಿದ್ವಿ. ಅಪ್ಪಾಜಿ ಅವ್ರದ್ದೆಲ್ಲ ಇತ್ತು. ತುಂಬ ಹತ್ತಿರದಿಂದ ನೀವು ನೋಡಿದಿರಿ. ನನಗೊಂದು ಭಾಳ ದುಃಖ ಆಗಿದ್ದೇನು ಅಂತಂದ್ರೆ, ಒಂದು ಸಂತೋಷವಾದ ಖುಷಿ, ಇಷ್ಟು 1000 ಜನ ಬಂದರು, ಎಲ್ಲ ಆಯಿತು. ಒಂದು ನಿಮ್ಮ ತಾಯಿನ ಕಳ್ಕೊಂಡಿದ್ದು, ಆಮೇಲೆ ಫೋನ್ ಕೇಳಿ ಅವ್ರ ಕಿವಿ ಹೋಗಿದ್ದು. ಹೇಗೆ ಸರ್ ಇದೆಯಲ್ಲ? ಸರ್ ಸಿಕ್ಕಾಪಟ್ಟೆ ಜನ ಬಂದರು. ಅವ್ರಿಗೆ ಹೆವಿ ಆಯಿತು. ಅದು 3000 ಜನ ರಿಸೀವ್ ಮಾಡೋದು ಅದೆಲ್ಲ. ಹಂಗಾಗಿ ಅವರು ಬೆಳಿಗ್ಗೆ ಸಂಜೆವರೆಗೂ ಬರೀ ಆ ಫೋನಲ್ಲೇ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಯಿತು. ನಾವು ಹಂಗೂ ಹಿಯರಿಂಗ್ ಏಡ್ ಕೊಡಿಸಿದ್ದೀವಿ, ಬಟ್ ಅದು ಅಷ್ಟು ಸ್ಪಷ್ಟತೆ ಇರಲ್ಲ. ಹಾಗಾಗಿ ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಆಮೇಲೆ ಜನಗಳು ಸಿಕ್ಕಾಪಟ್ಟೆ ಬರ್ತಾರೆ. ಆಮೇಲೆ ಈಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಸರ್, ಬರ್ತಾರೆ, ನೋಡ್ತಾರೆ, ಹೆಣ್ಣು ಇರ್ತವೆ, ಗಂಡು ಇರ್ತವೆ, ಬಟ್ ಆಯ್ಕೆ ಮಾಡ್ಕೊಳಲ್ಲ. ಆಯ್ಕೆ ಮಾಡ್ಕೊಳೋದೇ ಇಲ್ಲ. ಈ ಹೆಂಗೆ ಅಂದರೆ ನಾವು ಫೋನಲ್ಲಿ ರೀಲ್ಸ್ ನೋಡ್ತಿರ್ತೀವಲ್ಲ, ಹಿಂಗೆ ಸ್ಕಿಪ್ ಮಾಡ್ಕೊಂಡು ಹಂಗೆ ಬಯೋಡಾಟಾಗಳನ್ನೆಲ್ಲ ಸ್ಕಿಪ್ ಮಾಡ್ಕೊಂಡು ನೋಡ್ತಿರ್ತಾರೆ. ಅಲ್ಲಿ ಹೋಗೋಣ ಇದು ಇಲ್ಲ, ಎಷ್ಟು ತೋರಿಸು ಸರ್. ಅವರು BE ಹುಡುಗ ಇರ್ತಾನೆ, ಇವಳು BE ಹುಡುಗ ಇರ್ತಾಳೆ, ಸೆಲೆಕ್ಟ್ ಮಾಡ್ಕೊಳಲ್ಲ. ಇದು ಒಂಥರ ಅವ್ರಿಗೆ ಈ ಫೋನ್ ನೋಡಿದಷ್ಟು ಈಸಿ ಮಾಡ್ಕೊಂಬಿಟ್ಟವ್ರು ಲೈಫ. ಅದು ಭಾಳನೇ ಕಷ್ಟ. 38-40 ವರ್ಷ ಆಗಿರೋರು ಬರ್ತಾರೆ, ಏಜ್ ಆಯ್ತು ಅಂತ ಹಾಗೇ ಆಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ? ಇದು ಅವರಲ್ಲಿ ಬದಲಾವಣೆ ಆಗಬೇಕು. ಅಂದರೆ ಏನೋ ನೋಡ್ತೀವಿ, ಇವಾಗ ಅಂಗಡಿನಲ್ಲಿ ಒಂದು ಬಟ್ಟೆ ತಗೊಳಕ್ಕೆ ಹೋಗ್ತೀವಿ, ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಸುಮ್ಮನೆ ನೋಡ್ತಾ ಇದ್ರೆ 20 ತೆಗೆದಾಗ್ತಾನೆ, ಅದೊಂದು ಹಂಗಂಗೆ ಇರುತ್ತೆ. ಅದು ನೋಡ್ತಾ ಇದ್ರೆ ಅದು ತಾಣದೇ ಇಲ್ಲ. ನಾವು ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೋಬೇಕು, ಅದು ನಮ್ಮದು ಅನ್ಕೋಬೇಕು. ಇಲ್ಲ ಹಂಗಲ್ಲ, ನೋಡ್ತಲೇ ಇರ್ತಾರೆ. ಅವ್ರು ಇನ್ನೂ ಈಗ 5 ವರ್ಷದಿಂದಲೂ ನೋಡ್ತಲೇ ಅವ್ರಿ. ನನಗೆ ಕಂಡರು ಕೆಲವರು. ಈ ನಮ್ಮ ವೇದಿಕೆಯಲ್ಲಿ ಫಸ್ಟ್ ಬಂದಿದ್ರು, ಅವ್ರು ಇನ್ನೂ ನೋಡ್ತಲೇ ಅವ್ರು. ಇವತ್ತು ಫೋನ್ ಮಾಡಿದ್ರು, ಸರ್ ನಮ್ಮ ಹುಡುಗಂದು ಇನ್ನೂ ಆಗಿಲ್ಲ ಅಂತಾರೆ. ಆಗೋದು ಇಲ್ಲ, ಅದು ಅವ್ರು ನೋಡ್ತಿರೋದಷ್ಟೇ. ನಿಮ್ಮ ತಂದೆಯವರು ಹೇಳ್ತಾ ಇದ್ರು, ಒಂದಿಷ್ಟು ಜನ ನೇರವಾಗಿ ಗಂಡು ಹೆಣ್ಣು ಇಲ್ಲಿಗೆ ಬರ್ತಾರೆ, ಮಾತುಕತೆ ಕೊಡ್ತೀವಿ, ಮಾಡಿಸ್ತೀವಿ ಅಂತ. ಅದು ಹೇಗಾಗುತ್ತೆ ಸರ್? ಅಂದರೆ ಈಗ ಒಂದು ಹುಡುಗಿ ಕಡೆಯವ್ರು ಬರ್ತಾರೆ, ಹುಡುಗಿ ಕರ್ಕೊಂಡು ಬಂದರೆ ಹುಡುಗನವ್ರಿಗೆ ಮೊದಲೇ ಹೇಳಿ ನೀವು ಕರೆಸಿರ್ತೀರಾ, ಹೇಗೆ ಮಾಡಿರ್ತೀರಿ ಅಂತ? ಒಂದು ಕಡೆ ಯಾರಾದರೂ ಬರ್ತಾರಲ್ಲ, ಅವ್ರಿಗೊಂದು ಡೇಟ್ ಹೇಳ್ಬಿಟ್ಟು ಅವ್ರು ಬೇರೆಯವರು ಬಂದಿರ್ತಾರೆ. ಅವ್ರ ಮುಖಾಮುಖಿ ಆಗ್ತವೆ. ಕೆಲವರೆಲ್ಲ ಹೋಗಿ ಅಲ್ಲಿಂದ ಅವ್ರ ಮನೆ ನೋಡ್ತಾರೆ, ಎಲ್ಲ ಮಾಡ್ತಾರೆ ಅದೆಲ್ಲನ. ಬಟ್ ಕೆಲವು ಆಗ್ಯಾವೆ, ಇನ್ನು ಕೆಲವು ಆಗಿಲ್ಲ. ಈಗ ಸರ್ ಫೋನಲ್ಲಿ ಮಾತಾಡೋದಿಲ್ಲ, ಬರೀ ಮೆಸೇಜ್ ಅಷ್ಟೇ ಸರ್ ಅಂತ. ಅದಕ್ಕೆ ವಾಪಸ್ ಆನ್ಸರ್ ಮಾಡ್ತಾರೆ. ಯಾರೂ ಸಹ ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡೋಕ್ಕಲ್ಲ. ಅವ್ರಿಗೆ ಆ ಸ್ಪಷ್ಟತೆ ಬರಲ್ಲ. ಅಲ್ಲಿ ಆ ಕಿವಿನಲ್ಲಿ ಅದು ಎಕೋ ಆಗುತ್ತೆ. ಅದು ಹಿಯರಿಂಗ್ ಏಡ್ ಅದು. ಅದಕ್ಕೋಸ್ಕರ ಅವ್ರದ್ದು ಏನೇ ಇದ್ರು ಬಯೋಡಾಟಾ ಫೋನಲ್ಲಿ ಅವ್ರಿಗೇನೋ ಸಮಸ್ಯೆ ಇದ್ರು ಅದನ್ನ ಮೆಸೇಜ್ ಮುಖಾಂತರ ತಿಳಿಸಿದ್ರೆ ಅವ್ರು ಆನ್ಸರ್ ಮಾಡ್ತಾರೆ. ಅದಕ್ಕೆ ನೋ ಪ್ರಾಬ್ಲಮ್. ಆಮೇಲೆ ಬಯೋಡಾಟಾ ಮತ್ತು ಅವ್ರ ಫೋಟೋನ ಸೆಂಡ್ ಮಾಡಿದ್ರೆ ಸಾಕು, ಅವ್ರು ಆ್ಯಡ್ ಮಾಡ್ತಾರೆ ಗ್ರೂಪ್ಗೆ. ಅವ್ರು ಏನೇ ಇದ್ರು ಮೆಸೇಜ್ ಮಾಡ್ಬೇಕಷ್ಟೇ. ಈ ಜನಕ್ಕೆ ಏನಾಗ್ಬಿಟ್ಟಿದೆ ಸರ್, ಒಂದು ಸ್ವಲ್ಪ ನಾವು ಮಾತಾಡಿದ್ರೆ ಸಮಾಧಾನ. ಅದು ಒಂದು. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತು ಸರ್, ಈಗ ಫೋನ್ ಮಾಡ್ತಾರೆ, ಆಮೇಲೆ ಬೇಗ ಇಡಲ್ಲ ಅವರು. ಅದು ಇಡಲ್ಲ ಅಂದ್ರೆ ಅವ್ರು ತಪ್ಪಲ್ಲ. ಈಗ ಮಾತಾಡ್ತಿರ್ತಾರೆ, ಸರ್ ಹೆಂಗೆ ಅದು ಹಿಂಗೆ ಅಂತ. ಅವ್ರು ಅಷ್ಟು ಮಾತಾಡೋಷ್ಟು ಟೈಮ್ ಇರಲ್ಲ ಸರ್ ಅವ್ರಿಗೆ ಕೇಳಿಸೋದು ಇಲ್ಲ ಸರಿಗೆ. ಅಷ್ಟು ಮಾತಾಡೋಕೆ ಆಗೋದು ಇಲ್ಲ. ಅವ್ರಿಗೇನೋ ಓಕೆ, ಅವ್ರಿಗೆ ಒಂದು ಕಾಲು, ಅವ್ರಿಗೆ ನಮಗೆ ಮಾಡೋದು ಒಂದು ಕಾಲು ಅನ್ಕೊಂತಾರೆ. ಇಲ್ಲಿ ನಮಗೆ 1000 ಬರ್ತಿರುತ್ತೆ. ಅವ್ರು ಫೋನ್ ನೋಡಿರಿ, ಅವ್ರು ಸೈಲೆಂಟ್ಗೆ ಹಾಕ್ಬಿಟ್ಟವ್ರಿ. ನಾವು ಈಗ ಫೋನ್ ಮಾಡೋಕ್ಕಲ್ಲ ಅವ್ರಿಗೆ. ನಾವೆಲ್ಲ ತುಮಕೂರಿಗೆ ಹೋಗಿದ್ರೆ ಅವ್ರಿಗೆ ಫೋನ್ ಮಾಡಿ ನಾವೇನು ತಿಳ್ಸೋಕೆ ನಮ್ಮದು ನೋಡಲ್ಲ ಅವಾಗ ಅವರು. ನಮ್ಗೆ ಅದು ಒಂದು ದೊಡ್ಡ ಪ್ರಾಬ್ಲಮ್ ಆಯ್ತು ಇದರಿಂದನ.
ಈಗ ನಾವೇನಾದ್ರು ಎಮರ್ಜೆನ್ಸಿ ನಮ್ಗೆ ಅವ್ರಿಗೆ ಫೋನ್ ಮಾಡೋಕೆ ಆಗೋದೇ ಇಲ್ಲ ನಾವು, ಹಂಗಾಗುತ್ತೆ ನಮ್ಮದು ರಿಸೀವ್ ಮಾಡಲ್ಲ. ಓಕೆ. ಈಗ ಶುರುನಲ್ಲಿ ತುಂಬಾ ಜನ ಬಂದ್ಬಿಟ್ರು, ಅದ್ರ ಬಯೋಡೇಟಾ ಎಲ್ಲ ಕಲೆಕ್ಟ್ ಮಾಡಿ ನೀವೆಲ್ಲ ಮಾಡಿಕೊಟ್ರಿ? ನಾವು ಮಾಡಿಕೊಟ್ಟಿದ್ದೀವಿ, ಅದೆಲ್ಲ ಮಾಡಿಕೊಟ್ಟು. ಆಮೇಲೆ ಗ್ರೂಪಲ್ಲಿ ನಾನು ಅಡ್ಮಿನ್ನೇ. ಹೌದಾ? ನಮ್ಮ ಮಗ ಇದ್ದಾನೆ, ಅವನು ಅಡ್ಮಿನ್ನೇ. ನಾವು ಅಷ್ಟು ನಮ್ಮ ಹತ್ರ ಬೇರೆ ಬೇರೆ ಬರ್ತಾರಲ್ಲ ಅವೆಲ್ಲ ಆಗ್ತದೆ, ನಾವು ಆಡ್ ಮಾಡ್ಕೊಂತೀವಿ ಗ್ರೂಪ್ಗೆ, ನಾವು ಆಡ್ ಮಾಡ್ಕೊಂತೀವಿ. ನಾನು ಅಡ್ಮಿನ್ನೇ ಅದಕ್ಕೆ. ನಮಗೂ ಕಾಲ್ಸ್ ಮಾಡ್ತಾರೆ ಸರ್, ಅಲ್ಲಿ ನಂಬರ್ ನೋಡ್ತಾರೆ, ಇರೋರು ಮಾಡ್ತಿರ್ತಾರೆ, ನಾವು ಏನೋ ಹೇಳ್ತಿರ್ತೀವಿ. ಬಟ್ ಜನಗಳು ಬದಲಾಗ್ಬೇಕು ಸರ್, ಒಂದು ಯಾವ್ದಾದ್ರು ಆಯ್ಕೆ ಮಾಡ್ಕೋಬೇಕು. ಇದೀಗ ನೋಡ್ತಾ ಇದ್ರೆ ಈ ಸಮಸ್ಯೆ ಬಗೆಹರಿಯೋದೇ ಇಲ್ಲ ಸರ್. ಹುಡುಗಿ ಹುಡುಗನೂ ಇರ್ತಾನೆ, ಎಲ್ಲದೂ ಚೆನ್ನಾಗಿರುತ್ತೆ, ಸುಮ್ಮನೆ ನೋಡ್ತಿರ್ತಾರೆ. ಸೆಲೆಕ್ಟ್ ಆಗ್ಬೇಕಷ್ಟೇ ಈಗ ನನಗೆ ಇದು ಅಂತ, ಆಮೇಲೆ ಎಲ್ಲದೂ ಹೊಂದ್ಕೊಂಡು ಹೋಗುತ್ತೆ. ನಿಮ್ಮಲ್ಲಿ ಈಗ ರೈತಾಪಿ ಹುಡುಗರಿಗೆ ಬೇಕಂದ್ರೆ ಆ ಥರದ ಕನ್ಯೆಗಳು? ರೈತಾಪಿ ಹುಡುಗರಿಗೆ ಕಷ್ಟ ಸರ್. ಇಲ್ಲಿ ಇರೋರೆಲ್ಲ ಜಾಸ್ತಿ ಈ ಗ್ರೂಪ್ಗೆಲ್ಲ ಬರೋರು ಮಿನಿಮಮ್ ಅಂದ್ರು ಡಿಗ್ರಿ ಇಲ್ಲ, BE ಅವರೇ ಜಾಸ್ತಿ. ಈ ಯಾರು SLC PUC ಹುಡುಗಿರು ಇಲ್ವೇನೋ ಎಲ್ಲರೂ, ಅವೆಲ್ಲೋ 1-2 ಬರ್ತಾವೆ ಅಷ್ಟೇ. ಇವ್ರು ಬರ್ತಾರೆ ಹುಡುಗರು, ಇವ್ರೇನು ಈ PUC ಡಿಪ್ಲೊಮೊ ITIನವರು ಬೇಕಾದಷ್ಟು ಚೆನ್ನಾಗಿದ್ದಾರೆ. ಅವ್ರಿಗೆಲ್ಲ ನನಗೊಂದು ಇದು ಅಂದರೆ ಇವ್ರಿಗೆಲ್ಲ ಮದುವೆ ಆಗೋದೇ ಇಲ್ಲ ಅನಿಸುತ್ತೆ. ಇವ್ರಿಗೆ ಆಗಲ್ಲ ಸರ್. 40, 42, 45 ವರ್ಷ ಇದು ಮೇಜರ್ ಪ್ರಾಬ್ಲಮ್ ನಮ್ಮ ಇದು ಅಂತ. ನಮ್ಗೆ ನಮ್ಮ ಅಪ್ಪಾಜಿಯವರು ಯೂಟ್ಯೂಬ್ ಇದು ಮಾಡಿದ ಮೇಲೆ ಇದು ಗ್ರೂಪು ಈಗ ಗೊತ್ತಾಗಿದ್ದು, ಇದು ದೊಡ್ಡ ಸಮಸ್ಯೆ. ಇದು ಈ ಗಂಡು ಹೆಣ್ಣಿಂದು ಸಿಕ್ಕಾಪಟ್ಟೆ ನಮ್ಮ ದೇಶದಲ್ಲಿ ಇವೆಲ್ಲದಕ್ಕಿಂತ ಸಮಸ್ಯೆ ಇದೇನೆ ಸರ್. 40, 42, 45 ವರ್ಷ ಸರ್, ನನ್ನ ಲೈಫೇ ಮುಗ್ದೋತು ಅಂತಾರೆ. ಏನು ಮಾಡೋಣ ಈಗ? ಅವರು ಈ PUC SLC ಇವರು ಅಂಥವ್ರಿಗೆ ನಂದೇನೋ ಒಂದು ಸಲಹೆ ಅಂದರೆ, ಹಿಂಗೆ ಗ್ರೂಪ್ ಹತ್ರ ಬರೋದಕ್ಕಿಂತ ಅವ್ರ ಅಕ್ಕಪಕ್ಕ ಅವ್ರ ನೆಂಟರು ಇಷ್ಟರಲ್ಲಿ ನೋಡ್ಕೊಂಡು ಮದುವೆ ಮಾಡ್ಕೊಳೋದು ಸೂಕ್ತ. ಅವರು ಅಂಥವ್ರು ಇಲ್ಲೆಲ್ಲ ಸಿಗಲ್ಲ ಅವ್ರಿಗೆ ಹೆಣ್ಣು. ಈ BE ಮಾಡಿರೋರು ವ್ಯವಸಾಯ ಮಾಡೋರಿಗೆ ಆಗ್ತಾಳೆ ಸರ್, ಆಗಲ್ಲ ಯಾರು. ಬಟ್ ನನಗೊಂದಿಷ್ಟು ಮೆಸೇಜ್ ಬರುತ್ತೆ, ಬಯೋಡಾಟಾ ನನಗೂ ಕಳಿಸ್ತಾರೆ. ಹೀಗೆ ಬರೀ ಗಂಡಸರ ವರ ಅಲ್ಲ ಸರ್, ಕನ್ಯಾದ ಅವ್ರಿಗೆ ಕೂಡ ವಯಸ್ಸಾಗ್ಬಿಟ್ಟಿದೆ, ಅವರು ಆಯ್ಕೆ ಸರ್ ಅವರೇ ಸೆಲೆಕ್ಟ್ ಮಾಡ್ಕೊಳಲ್ಲ. ಓಲಿ ಇಂಥದ್ದು ಬೇಕು ಅಂತಲೂ ಆನ್ಸರ್ ಮಾಡಲ್ಲ, ಸುಮ್ಮನೆ ನೋಡ್ತಾರೆ, ಸುಮ್ಮನೆ ಆಗ್ತಾರೆ. ಎಲ್ಲರೂ ಸಿಕ್ಕಿದಾಗ ನೋಡಿ ಎಲ್ಲರೂ ನಮ್ಗೊಂದು ಅಂತಾರೆ. ಏನು ನೋಡೋಣ, ಆಸಕ್ತಿನೇ ಇಲ್ಲ ಅನ್ಸುತ್ತೆ. ಅವ್ರ ಅಪ್ಪ ಅಮ್ಮದಿರ್ಗಿರುತ್ತೆ, ಈ ಹುಡುಗರು ಹುಡುಗಿರಿಗೆ ಆಸಕ್ತಿನೇ ಇಲ್ಲ. ಅವರಂತೂ ಬಂದು ಹೇಳ್ತಾರೆ ಅವ್ರ ಅಪ್ಪ ಅಮ್ಮದಿರು, ಸರ್ ಆಗೋಯ್ತು, ಟೈಮ್ ಆಯ್ತು. ಏನು ಸರ್ ನಮ್ಮ ಮಗಳು ಹಿಂಗೆ. ಹೆಣ್ಮಕ್ಳು ಇದ್ದಾರೆ 35, 38 ವರ್ಷದ ಹುಡುಗಿ ಇರೋದಾರೆ, ಇನ್ನು ಫಸ್ಟ್ ಮ್ಯಾರೇಜ್ಗೆ ಆಗಲ್ಲ. ಅದೇನು ಇವರೆಲ್ಲ ಇನ್ನು ಮದುವೆ ಆಗೋದು ಮುಂದೆ ಬಿಟ್ಟೇ ಬಿಡ್ತಾರೋ ಅನ್ನಂಗೆ ಆಗೈತಿ. ಇದು ದೊಡ್ಡ ಸಮಸ್ಯೆನೇ ಆಗಿದೆ. ಇವ್ರು ನೀವು ಹೇಳ್ದಂಗೆ PUC ಆ ಲೆವೆಲ್ ಅವರು ಸ್ವಲ್ಪ ರೈತಾಪಿಯವರು ಅವ್ರು ಲೋಕಲಲ್ಲಿ ನೋಡ್ಕೊಂಡ್ಬಿಡ್ಬೇಕು ಸರ್. ಈಗ ನಮ್ಮೂರಿದೆ, ಇಲ್ಲಿ ನಾವೆಲ್ಲ ರೈತರು, ನಾನು ರೈತನೇ, ಎಲ್ಲರೂ ರೈತರೇ ನಾವು. ಇಲ್ಲಿ ನಮಗೇನು ಹೆಣ್ಣಿನ ಸಮಸ್ಯೆ ಏನಾಗಿಲ್ಲ. ನಾವೆಲ್ಲ ಓದಿರೋ ಒಂದು ಡಿಗ್ರಿ ಓದ್ಕೊಂಡಿರ್ತೀವಿ, ತೋಟಗಳು ನೋಡ್ಕೊಂತೀವಿ, ತೋಟ ನೋಡ್ಕೊಂಡು ಚೆನ್ನಾಗಿದ್ದೀವಿ. ಬಟ್ ಫೈನಾನ್ಷಿಯಲಿ ಚೆನ್ನಾಗಿದ್ದೀವಿ. ಇಲ್ಲಿ ಹೆಣ್ಣಿನ ಸಮಸ್ಯೆ ಇಲ್ಲ. ನಮ್ಮೂರಲ್ಲಿ ಯಾರು ಹೆಣ್ಣಿಲ್ಲ ಅಂತ ಇಲ್ಲ, ಎಲ್ಲರೂ ವ್ಯವಸಾಯದಾರೆ, ಎಲ್ಲರೂ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಲೋಕಲಲ್ಲೇ ನೋಡ್ಕೊಂತಾರೆ. ಲೋಕಲಲ್ಲಿ ನಾವೇನು ಅನ್ನೋದು ಗೊತ್ತಿರುತ್ತೆ, ನಮ್ಮ ವ್ಯವಸಾಯ, ನಮ್ಮ ಅರ್ನಿಂಗ್ಸ್ ಎಲ್ಲ ಗೊತ್ತಿರುತ್ತೆ, ಅವ್ರು ಕೊಡ್ತಾರೆ ಹೆಣ್ಗಳ. ಹಂಗೆ ಮಾಡ್ಕೋಬೇಕು, ಬುದ್ಧಿವಂತಿಕೆಯಲ್ಲಿ ಮಾಡ್ಕೋಬೇಕು. ಇಲ್ಲಿ ತಾಲೂಕು ಜಿಲ್ಲೆಯಿಂದ ಜಿಲ್ಲೆಗೆ ಹೋದ್ರೆ ಹೆಣ್ಣು ಸಿಗಲ್ಲ. ಎಷ್ಟು ಎಕರೆ ಇದೆ ಜಮೀನು ನಿಮ್ಮದು ಸರ್? ನಮ್ಮದು ಈಗ 16 ಎಕರೆ ಇದೆ ಸರ್. 16 ಎಕರೆ ಇದೆ. ಅಡಿಕೆ, ತೆಂಗು ಅಷ್ಟೇ. ನಮ್ಮ ಇಲ್ಲಿ ಇನ್ನೇನು ಬೇರೆ ಬೆಳೆಯಲ್ಲ. ಅದರಲ್ಲೇ ಲಕ್ಷಗಳು ಎಲ್ಲ ಬೇಜಾನ್ ಲಕ್ಷಗಳು, ಕೋಟಿಗಳು ದುಡ್ದಿದ್ದೀವಿ. ಹೌದಾ? ದುಡ್ದಿದ್ದೀವಿ ಸರ್. ಮತ್ತೆ ಏನು ಸರ್ ರೈತರಿಗೆ ಅಂದರೆ ಇವತ್ತು ಇದನ್ನೇ ಇಲ್ಲ, ಆ ಬುದ್ಧಿ ಇಲ್ಲ. ಈಗ BE ಮಾಡಿದ್ರೆ ಎಷ್ಟು ಸರ್, 1 ಲಕ್ಷ ಕೊಡ್ತಾರ? ಏನು 1 ಲಕ್ಷ ಮ್ಯಾಕ್ಸಿಮಮ್ ಸಂಬಳ ಯಾರಿಗೆ? BE ಮಾಡೋರಿಗೆ. ನಾನು ಕಣ್ ಇನ್ನೂ ಕಮ್ಮಿನೇ ಇರುತ್ತೆ. ಅವ್ರು ಹೇಳ್ಕೊಂತಾರೆ ಇರಲಿ 1 ಲಕ್ಷ ಅನ್ಕೊಂಬ. ಯಾರೋ ಈ BE ಮಾಡ್ಕೊಂಡು ಏನೋ ಇದರಲ್ಲಿ ಇರೋರಿಗೆ, ಕಂಪ್ನಿನಲ್ಲಿ ಇರೋರಿಗೆ. ಸರ್ ನಮಗೆ ಇವತ್ತು ಒಬ್ಬೊಬ್ರು ನಮ್ಮ ಊರಲ್ಲಿ ಅಡಿಕೆ ತೋಟಗಳು ಚೇಣಿಗೆ ಒಂದೊಂದು ವರ್ಷಕ್ಕೆ 30 ಲಕ್ಷ 40 ಲಕ್ಷಕ್ಕೆಲ್ಲ ಕೊಡ್ತಾರೆ. 1 ಇಯರ್ ಕ್ರಾಪ್ ಮಾತ್ರ. ಎಷ್ಟಾಯ್ತು ಅಲ್ಲಿಗೆ? 12 3 36 3 ಲಕ್ಷ ರೂಪಾಯಿ ಆಯಿತು. ಅವ್ನು 1 ಲಕ್ಷ ರೂಪಾಯಿ ಡೈಲಿ ಹೋಗ್ತಾನೆ. ನಂದೇನಿಲ್ಲ, ಡ್ರಿಪ್ ಆನ್ ಮಾಡಿ ಬಂದು 1 ವರ್ಷಕ್ಕೊಂದ್ಸರಿ ಗೊಬ್ಬರ ಹಾಕ್ಸಿದ್ರು ಮುಗಿದೋಯ್ತು. ಆರಾಮಾಗಿರ್ತೀವಿ ಮನೆ ಹತ್ರ. ನಾನು ಇವತ್ತು ತೋಟಕ್ಕೆ ಹೋಗ್ಲಿದ್ರು ನಡೆಯುತ್ತಿದ್ದೆ. ನಾನು ಆರಾಮಾಗಿ ಮನೆಯಲ್ಲೇ ಮನಿಕಂತೀನಿ. ನಾನು 3 ಲಕ್ಷ ದುಡಿತೀನಿ ತಿಂಗಳಿಗೆ. 12 36 ಲಕ್ಷಕ್ಕೆ ನಾವು ಅಡಿಕೆ ತೋಟ ಕೊಟ್ಟಿದ್ದೀವಿ ಈ ಸಲ. 3 ಲಕ್ಷ ದುಡ್ಡು. ಆಮೇಲೆ ಟ್ಯಾಕ್ಸು ಇಲ್ಲ ನಮಗೆ, ಅಗ್ರಿಕಲ್ಚರಿಗೆ ಟ್ಯಾಕ್ಸ್ ಇಲ್ಲ ನಮ್ಗೆ, ಅದು ಬೆನಿಫಿಟ್ಟು ಅಲ್ಲ ಸರ್. ಸರ್ಕಾರ ಅದನ್ನು ಅನುಕೂಲ ಮಾಡಿದೆ, ಕರೆಂಟ್ ಫ್ರೀಯಾಗಿ ಕೊಡುತ್ತೆ. ನಮ್ಗೇನೆ ಸರ್ ಪ್ರಾಬ್ಲಮ್ಮು. ಅಗ್ರಿಕಲ್ಚರ್ನಲ್ಲಿ ಹೆಣ್ಣು ಕೊಟ್ಟರೆ ಅವ್ರ ಹೆಣ್ಮಕ್ಳು ಸುಖವಾಗಿರ್ತಾರೆ. ಬುದ್ಧಿ ಇಲ್ಲ ಜನಕ್ಕೆ. ನೋಡಿ ನಮ್ಮ ಮನೆಯಲ್ಲಿ ಆರಾಮ ಮಲಗವ್ರಿ, AC ಹಾಕ್ಸಿದ್ದೀವಿ. AC ಮಲ್ಕೊಂಡಿದ್ದಾರೆ. ಇವರಲ್ಲಿ ನಮ್ಮ ಅಕ್ಕ ಮಗಳು ಡಾಕ್ಟ್ರು, ಇಂಜಿನಿಯರ್ ಅವ್ರು ಹುಡುಕ್ತಾರೆ 1 ಲಕ್ಷ ರೂಪಾಯಿಗೆ. ನಮ್ಮ ಮನೇಲಿ ನಾನು
ಎ ಸಿಲಿ ಮಲ್ಕೊಂಡವ್ರಿ, ಅಡುಗೆ ಮಾಡೋದು ಮಲ್ಕೊಳ್ಳೋದು ಅಷ್ಟೇ ಕೆಲಸ. ಬುದ್ಧಿ ಇಲ್ಲ ಜನಕ್ಕೆ ಅಷ್ಟೇ. ಅಲ್ಲಿ ಹೋಗಿ ಯಾವೊಂದೋ ಕಂಪ್ನಿ ಸಾಯ್ತಾರೆ ಸುಮ್ಮನೆ. ನೋಡ್ರಿ ನಾವು ಎಷ್ಟು ಸುಖ ಇಟ್ಟಿದ್ದು ನಾವು ಅಗ್ರಿಕಲ್ಚರ್ ವ್ಯವಸಾಯ. ನಾನು ಹೆಮ್ಮೆಯಿಂದ ಹೇಳ್ಕೊಂತ ಎಲ್ಲರೂ ಅಂಗಡಿಗಳಿಗೆಲ್ಲ ಹೋದ್ರೆ ಕೇಳ್ತಾರೆ, ಸರ್ ನಿಮ್ದೇನು ತಾವು ಸರ್ ಅವಲ್ಗೂ ನಾವು ರೇಬಾನ್ ಗ್ಲಾಸ್ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಡೆ ಹೋಗೋದು. ನಾವೇನು ಅಗ್ರಿಕಲ್ಚರ್ ಅಂತ ಹೇಳಿ ಇಲ್ಲಿ ಅಗ್ರಿಕಲ್ಚರೇ, ಇಲ್ಲಿ ನೋಡ್ರಿ ನೀವು ನಮ್ಗೆ ಗುರ್ತಿಡಿಯಲ್ಲ, ಅಷ್ಟು ಕೆಲಸನೂ ಮಾಡ್ತೀವಿ. ನಾವು ಹೋಗ್ಬೇಕಾದ್ರೆ ಕಾರಲ್ಲಿ ನಮ್ಮೂರಲ್ಲಿ ಪ್ರತಿ ಮಿನಿಮಮ್ 2 ಕಾರ್ ಇದೆ ಎಲ್ಲರ ಮನೆಯಲ್ಲೂ. ರೇವನ್ ಗ್ಲಾಸ್ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಡು ಹೋಗೋದು ನಾವು ಯಾವ ಆಫೀಸ್ ಕಾರುವ. ಸರ್ ಏನು ಕೆಲಸ ನಿಮ್ದು ಅಂತಾರೆ. ಸರ್ ಅಗ್ರಿಕಲ್ಚರ್. ನೋಡಿ ಹಂಗೆ ಕಾಣಲ್ಲ ಬಿಡಿ ಅಂತಾರೆ. ಹಂಗೆ ಕಾಣಲ್ಲ, ಅದು ಹಂಗೆ ಕಾಣಲ್ವ ಅವತ್ತು ನಮ್ಮ ದೇಶ ಉದ್ಧಾರ ಆಯ್ತು ಅಂತಲ್ಲ ಹೇಳಿ. ಅದು ರೈತ ಅಂದ್ರೆ ಅವನು ಬೆನ್ ಗೂನ ಮಾಡಿ ಹರಿದ ಬನಿನ ಹಾಕೊಂಡು ಹೋಗ್ಬಾರ್ದು ಸರ್ ನಾವು. ಸರ್ ನಾನು 36 ಲಕ್ಷ 3 ಲಕ್ಷ ದುಡಿಯೋನು, ನಾನು ಹೆಂಗೆ ಹೋಗ್ಬೇಕು? 1 ಲಕ್ಷ ತಾರೆ ಅವ್ರು ಹಂಗೆ ಹೋಗ್ತಾರೆ. ಯಾರೋ ಇವರೇ ಇದಕ್ಕೆ ಹೋಗೋರು. ನಾನು 3 ಲಕ್ಷ ದುಡಿ, ನಾನು ಇನ್ನೂ ಸ್ಟ್ಯಾಂಡರ್ಡ್ ಆಗಿ ಹೋಗ್ಬೇಕಲ್ವಾ? ಹೌದು. ಏನ್ ನಿಮ್ಮ ನೋಡಿದ್ರೆ ರೈತರು ಹುಡುಕಮ್ಮನ್ ಕನ್ಯಾ ಕೊಡ್ಬೇಕು, ಈಗ ಹಂಗಿದೆ. 100% ಕೊಡ್ಬೇಕು ಸರ್. ರೈತರು ನಾವೇನ್ ಕಮ್ಮಿ ಇಲ್ಲ. ಓಲಿ ನಾವ 30 ಈಗ ನಮ್ಗೇನೋ 36 ಲಕ್ಷ ಬಂದು ನಾನು ಅಷ್ಟು ಖರ್ಚು ಮಾಡಕ್ಕಾಗಲ್ಲ. ಅದನ್ನ ಹೆಂಗ್ ದುಡಿಬೇಕು ಅನ್ನೋದು ಅದನ್ನು ಕಲ್ತಿದೀವಿ ನಾವು. ಈಗ 3 ಲಕ್ಷ ತಿಂಗಳಿಗೆ ಅವಶ್ಯಕತೆ ಇಲ್ಲ ಸರ್. ಮ್ಯಾಕ್ಸಿಮಮ್ ಖರ್ಚು ಮಾಡಿ 50,000 ಖರ್ಚು ಮಾಡ್ಬೋದು ಅಷ್ಟೇ. ಇನ್ನು 2 ಲಕ್ಷ ಉಳಿತೈತೆ ನನಗೆ ತಿಂಗಳಿಗೆ. ಅದನ್ನ ಹೆಂಗ್ ಅದ್ರಲ್ಲಿ ದುಡಿಬೋದು ಅನ್ನೋದು ಕಲ್ತಿದೀವಿ ನಾವು. ಬರೀ ಇದನ್ನ ತಾಂಡ್ ಅಲ್ಲೇ ಇಡಲ್ಲ, ಅದ್ರಲ್ಲಿ ಹೆಂಗೆ ಆ ಮನಿ ಡಬಲಿಂಗ್ ಮಾಡ್ಬೇಕು ಅನ್ನೋದು ಕಲ್ತಿದೀವಿ. ಬರ್ರಿ ಕಲಿಸ್ತೀವಿ, ನಿಮ್ಮನ್ನು ಬೆಳೆಸ್ತೀವಿ. ಆ ಕೋಟಿನಲ್ಲಿ ಕೋಟಿಗಳು ಮಾಡೋದು ಕಲ್ತಿದೀವಿ. ಕೋಟಿಗಳ್ನು ಮಾಡಿದೀವಿ. ಈ 1 ಕೋಟಿ ದುಡಿದ್ರೆ ನಾನು ಆ ಕೋಟಿಗಳಲ್ಲಿ ಕೋಟಿ ದುಡಿಯೋದು ಕಲ್ತಿದೀವಿ. ಸೀರಿಯಸ್ ಆಗಿ ಹೆಂಗ್ ಸರ್? ಯಾಕಂದ್ರೆ ತುಂಬಾ ಜನ ನಾವು ಹೆಂಗ್ ಗೊತ್ತಾ, ಈಗ ಅಡಿಕೆ ಬಿಸ್ನೆಸ್ ನಮ್ಮ ಮೇಜರ್ ಅಡಿಕೆ. ಈಗ ಅಡಿಕೆಗೆ ಇದು ಬಂಡವಾಳ ಬೇಕು ಸರ್. ಬಂಡವಾಳದಲ್ಲಿ ಏನು ಮಾಡೋಕ್ಕಲ್ಲ ಬಿಸ್ನೆಸ್ಸು. ನಾವು ಅವ್ರಿಗೆಲ್ಲ ದುಡ್ಡು ಕೊಡ್ತೀವಿ. ಅವ್ರಿಗೆ ದುಡ್ಡು ಕೊಡ್ತೀವಿ, ನಾವು ಇಂಟ್ರೆಸ್ಟ್ ಅಂತ ಕೊಡ್ತಾರೆ ಅವರು ನಮಗೆ. ಅವರು ವ್ಯವಹಾರ ಮಾಡ್ಕೊಂತಾರೆ, ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಅಷ್ಟೇ. ತಿಂಗಳಿಗೆ ಬೇಜಾನ್ ಲಕ್ಷಗಟ್ಟಲೆ ಇಂಟ್ರೆಸ್ಟ್ಗಳು ಬರ್ತವೆ. ಯಾಕೆ ಮಾಡಬಾರ್ದು? ಹೌದು ಸರ್, ಧೈರ್ಯ ಬೇಕಷ್ಟೇ. ಈಗ ಕೊಡೋಕ್ಕೂ ಧೈರ್ಯ ಬೇಕು. ಈಗ ನಿಮ್ಗೆ 10 ಲಕ್ಷ ನಾನು ಕೊಡ್ಬೇಕು ಅಂದ್ರೆ ಧೈರ್ಯ ಇರಬೇಕು. ಅದಕ್ಕೆ ಸೆಕ್ಯೂರ್ ಮಾಡ್ಕೊಂಡು ಕೊಡ್ತಾರೆ. ಕೆಲವರು ಹಂಗೆ ಧೈರ್ಯವೂ ಕೊಡ್ತಾರೆ. ನಂಬಿಕೆ ಮೇಲೆ ನಡೆಯುತ್ತೆ. ಇಲ್ಲೆಲ್ಲ ನಂಬಿಕೆ ಮೇಲೆ ನಡೀತಾ ಇರೋದು. ಇವತ್ತು ನೀವೇನು ನಾನು ಸೆಕ್ಯೂರಿಟಿ ಮೇಲೆ ಏನು ನಡೆಯಲ್ಲ. ಇವತ್ತು 90% ನಡೀತಾ ಇರೋದು ನಂಬಿಕೆ. ಇನ್ನು 10% ಅಷ್ಟೇ ಈ ಪೇಪರ್ ವರ್ಕ್ ಆಗದೆ ಅಲ್ಲ. ಮಾಡ್ಬೋದು, ನಾವು ಮಾಡ್ತಾ ಇದ್ದೀವಿ. ನಾವು ಅದನ್ನು ಪ್ರೂವ್ ಮಾಡಿದ್ದೀವಿ. ಅದ್ಭುತ ಸರ್. ಅಂದ್ರೆ ಯಾವುದಕ್ಕೆ ಅಲ್ಲಿ ಪರಿಶ್ರಮ ಇರಬೇಕು. ಲೆಕ್ಕ ನಾನು ಈಗ ತೆಗೆದಿಕ್ಕಿನಷ್ಟೇ ಪೆನ್ನು ಹಾಳೆ ನಮ್ಮ ಜೋಬಲ್ಲಿ ಇದ್ದೇ ಇರುತ್ತೆ. ರೈತರು ಯಾವತ್ತು ಪೆನ್ನು ಹಾಳೆ ಜೋಬಲ್ಲಿ ಇಕ್ತಾನೋ ಅವತ್ತು ಉದಾರ ಆಗ್ತಾನೆ. ಈಗ ನಂದೆಲ್ಲ ಒಂದು ಡ್ರಿಪ್ ಕಟ್ ಆಯ್ತು, ನಾನು ಇಮಿಡಿಯೇಟ್ ಬರ್ಕೊಂಡಿರ್ತೀನಿ. ನಾನು ತಗೊಂಡೋಗಿರಲ್ಲ, ಅವತ್ತು ಏನೇನು ಕೆಲಸ ಮಾಡಬೇಕು ಅವೆಲ್ಲ ಬರ್ಕೊಂಡಿರ್ತೀವಿ. ನಾವು ಹಿಂದಿನ ದಿನ ಫುಲ್ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಸ್ಲಿಪ್ಪು. ನಾಳೆ ಇಂಥ ಕೆಲಸ ಮಾಡಬೇಕು. ಆಳುಗಳು ಬಂದ್ರೆ ಯಾವ್ದು ಮಾಡಬೇಕು, ಅಕಸ್ಮಾತ್ ಆಳು ಬರಲಿದ್ರೆ ಯಾವ ಕೆಲಸ ನಾವು ಮಾಡಬೇಕು ಅನ್ನೋದು ಪ್ಲಾನ್ ಇರ್ಬೇಕು ಸರ್. ಲೈಫಲ್ಲಿ ಪ್ಲಾನ್ ಇದ್ರೆ ಅಷ್ಟೇ ಏನಾದ್ರು ಮಾಡ್ಬೋದು. ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಪ್ಲಾನ್ ಮಾಡ್ಕೋಬೇಕು. ಅದ್ಭುತ ಸರ್. ಸರ್ ನಾವು ಕೋಟಿಗಳು ದುಡ್ದಿದೀವಿ. ನಾವು ಟ್ಯಾಕ್ಸ್ ಕಟ್ತೀವಿ. ಅವೇನು ಓಲಿ ಒಂದು ದುಡ್ದ್ಬಿಟ್ಟು ಅಲ್ಲ ಇದು ಮಾಡಿ ಟ್ಯಾಕ್ಸು ಕಟ್ತೀವಿ ನಾವು. ಸರ್ಕಾರಕ್ಕೆ ಟ್ಯಾಕ್ಸು ಕಟ್ ಬಂದು ಈ ವರ್ಷನಲ್ಲಿ ಪೇ ಮಾಡಿ ಬಂದಿದ್ದೀನಿ. ಹೌದಾ? ಏನು ಅದ್ರ ಎದ್ರ ಕಾಣೋದೇನೈತಿ, ಅಲ್ಲೇ ಬರುತ್ತೆ. ಅಲ್ಲೇ ಯಾವ್ದ್ರ ಮೇಲೆ ಟ್ಯಾಕ್ಸ್ ಬರುತ್ತೆ ನಿಮ್ಗೆ? ಟ್ಯಾಕ್ಸ್ ಇಲ್ಲ ಅಂದ್ರಿ ಸರ್. ನಮ್ದೀಗ ನನಗೆ ನೀವು ಹೇಳಿದ್ರೆ ನಾ ಬೇರೆ ಕಡೆ ದುಡಿತೀನಲ್ಲ, ಅದಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕಲ್ಲ. ನನಗೆ ಅಗ್ರಿಕಲ್ಚರ್ ಇನ್ಕಮ್ಗೆ ಎಕ್ಸಾಮ್ಷನ್ ಇದೆ. ಬೇರೆ ಇನ್ಕಮ್ಗೆ ನಾನು ವೈಟ್ ಮಾಡ್ಕೋಬೇಕು ಅಂದ್ರೆ ಟ್ಯಾಕ್ಸ್ ಕಟ್ಟಲೇಬೇಕು. ನಾವು ಕಟ್ತೀವಿ. ನಾವೀಗ ಬ್ಯಾಂಕ್ ಹಾಕ್ದಾಗ ಅದು ವೈಟ್ ಮಾಡಲೇಬೇಕು ನಾವು. ಅವಾಗ ನಮ್ಗೆ ಅಕೌಂಟ್ಸಲ್ಲಿ ಬರುತ್ತೆ, ನಾವು ಟ್ಯಾಕ್ಸ್ ಕಟ್ತೀವಿ. ಕಟ್ಟೋಣ ಬಿಡಿ. ಏನೀಗ ನಾವು ಟ್ಯಾಕ್ಸ್ ಕದ್ದೇನು ಮಾಡ್ಬೇಕು ಹೇಳಿ? ಕದ್ದೇನು ಮಾಡ್ಬೇಕಾಗಿಲ್ಲ. ಸರ್ಕಾರಕ್ಕೇನು ನೀನು ದುಡಿತೀಯಪ್ಪ ಆದಾಯ ತೆರಿಗೆ ಕಟ್ಟು ಅಂತಾರೆ, ಕಟ್ತೀವಿ. ಭಯ ಏನಾಯ್ತು ನಮಗೆ? ಭಯನೂ ಇಲ್ಲ, ಏನಿಲ್ಲ. ಈಗ ಮುಂದೆ ಬರೋರು ಹಂಗಾರೆ 2 ಕೆಲಸ ಮಾಡ್ಬೋದು ಇಲ್ಲಿ. ಒಂದು ಸಾಹೇಬದ ಕನ್ಯಾವರ ಬೇಕು ಅನ್ನೋರಿಗೆ, ಆಮೇಲೆ ನಿಮ್ದು ಕೋಟಿ ದುಡಿಯೋದು ಹೆಂಗೆ ಅನ್ನೋದು ಒಂದು ಕ್ಲಾಸ್. ದುಡ್ಡು ಮಾಡೋದಕ್ಕೆ ಒಂದು ನಾಲೆಡ್ಜ್ ಇರಬೇಕು. ಸುಮ್ಮನೆ ಈಗ ನಿಮ್ಗೆ 1 ಲಕ್ಷ ಕೊಟ್ರೆ, ಈಗ 1 ಲಕ್ಷ ಕೊಟ್ರೆ ಫಾರ್ ಎಕ್ಸಾಂಪಲ್ ಅದನ್ನ ಎಷ್ಟು ಮಾಡ್ಬೋದು ಅನ್ನೋದು ನಮ್ಮ ಇರುತ್ತೆ. ಒಬ್ಬ ಲಕ್ಷನ 10,000 ಮಾಡ್ತಾನೆ, ಒಬ್ಬ ಲಕ್ಷದಲ್ಲಿ 20,000 ದುಡಿತಾನೆ, ಒಬ್ಬ 50,000 ದುಡಿತಾನೆ. ಆಮೇಲೆ ಸೇಫರ್ ಸೈಡ್ ಯೋಚನೆ ಮಾಡ್ಬೇಕು ನಾವು. ನಾನೇನೋ ಹೆಂಗೆಂಗೋ ಮಾಡ್ತೀನಿ ದಬ ಹಾಕೊಂಬರ್ತಾರೆ, ಲಕ್ಷನೂ ಕಳ್ಕೊಂಡ್ಬಿಡ್ತಾರೆ. ಅವನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕು. ಧೈರ್ಯ ಇರಬೇಕು, ಬುದ್ಧಿ ಇರಬೇಕು, ಆಮೇಲೆ ಲೆಕ್ಕ ಇರಬೇಕು. ಲೆಕ್ಕದಲ್ಲೇ ಏನು ಮಾಡಿದ್ರೆ ಎಲ್ಲ ಹಾಕಿದ್ರೆ ಲೆಕ್ಕ ಇರಬೇಕು ಅಂತಾರೆ ಸರ್. ನಾವು ತುಮಕೂರ್ಗೆ ಹೋಗ್ಬೇಕು, ನಾವು ಎಷ್ಟು ದುಡ್ಡು ತಗೊಂಡೋಗ್ತೀನಿ ಅಂತ ಜೋಬಲ್ಲಿ ಬರ್ಕೊಂಡಿರ್ತೀನಿ. ಏನೇನು ಕೆಲಸ ಅಂತ ಬರ್ತೀನಿ. ಬಂದು ಒಂದ್ಸಲ ನಾನು ಎಲ್ಲೆಲ್ಲಿ ಕೊಟ್ಟೆ ಅದೇನೇನು ಉಳಿಯಲ್ಲ, ಖರ್ಚಾಗಿರುತ್ತೆ. ಬಟ್ ನಾನು ಟ್ಯಾಲಿ ಮಾಡಿ ನೋಡ್ತೀನಿ, ನಾನು ಎಲ್ಲೆಲ್ಲಿ ದುಡ್ಡು ಕೊಟ್ಟೆ, ನಾನು ಎಷ್ಟು ತಗೊಂಡೋಗಿದ್ದೆ, ಉಳಿಕೆ ಎಷ್ಟೈತಿ, ಆ ಟ್ಯಾಲಿ ಬರಬೇಕು.
ನೀರು ಎಲ್ಲೋ ಜಾಸ್ತಿ ಕೊಟ್ಟಿರ್ತೀನಿ ಅಥವಾ ಏನೋ ಆಗುತ್ತೆ ಅನ್ನೋದು ನನಗೆ ಇರಬೇಕು. ಅದೇನು ದುಡ್ಡು ಖರ್ಚಾಯಿದ್ದೇ ಬರಲ್ಲ, ಬಟ್ ನನಗೆ ಕನ್ಫರ್ಮೇಷನ್ ಬೇಕಲ್ವ ಸರ್. ಅಷ್ಟೆಲ್ಲ ಮಾಡಿದ್ರೇ ಇದು. ಆಮೇಲೆ ಇದ್ದಾಗ ಉಳಿತಾಯ ಮಾಡಬೇಕು. ಬ್ಯಾಂಕಲ್ಲಿ ನಾನು ಹೇಳಿದೆ, ಈಗ ದುಡ್ಡು ಎಷ್ಟೋ ಬಂತು, ಈಗ ನನಗೆ 10 ಲಕ್ಷ ಬಂತು ಅಂದರೆ ಒಂದು 5 ಲಕ್ಷ ಬ್ಯಾಂಕ್ ಹಾಕ್ಬೇಕು. 5 ಲಕ್ಷದಲ್ಲಿ ಈ ಆಟ ಆಡಬೇಕು. ಯಾವುದು ಈ ಇಂಟ್ರೆಸ್ಟಿಗೆ ಕೊಡೋದು ಇವೆಲ್ಲ. ಇನ್ನು 5 ಲಕ್ಷ ಸೇಫರ್ ಸೈಡಾಗೂ ಇರಬೇಕು. ಇದು ಹೋದ್ರು ಎಲ್ಲರೂ ನಾನು ಇರ್ತೀನಿ, 10 ಲಕ್ಷ ಇಲ್ಲೇ ಹಾಕಿದ್ರೆ ದಬಾಕಂತೀವಿ. ಇಲ್ಲ 10 ಲಕ್ಷ ಬ್ಯಾಂಕೇ ಇಡ್ತೀನಿ ಅಂದ್ರೆ ಅಲ್ಲೂ ಬೆಳೆಯಲ್ಲ, ಅಷ್ಟು ಬೆಳೆಯಲ್ಲ, ಕಮ್ಮಿಗೆ ಇಂಟ್ರೆಸ್ಟು. ಅಲ್ಲೇ ಇದ್ರೆ ಬರೀ ಬೆಳೆಯಲ್ಲ. ನಾವು ಇಲ್ಲಿಗೆ ಹೋದ್ರೆ ಆಮೇಲೆ ದಬಾಕೊಂಡ್ರೆ ಆಮೇಲೆ ಕಷ್ಟ ಆಗುತ್ತೆ. ಎರಡೂ ಇರ್ಬೇಕು ಬ್ಯಾಲೆನ್ಸ್. 50 ಅಲ್ಲಿರ್ಬೇಕು ಸೇಫರ್ ಸೈಡ್ಗೆ, ಇನ್ನು 50 ಇಲ್ಲಿ ಆಟ ಆಡ್ಬೇಕು. ಅವಾಗ ದುಡ್ಡು ಮಾಡ್ಬೋದು. ಕೊಟ್ಟು ಬಿಡ್ತಾರಂತ ಇಲ್ಲಿ ಹಾಕೋದಲ್ಲ ಒಂದೇ ಕಡೆ. ಹಾಕಿದ್ರೆ ನಮ್ಗೆ ಇಲ್ಲಿ ಹೋದ್ರೆ ಅಕಸ್ಮಾತ್ ಓಕೆ. ಇಲ್ಲಿ ಬರೀ ಸೇಫರ್ ಸೈಡ್ ಹಾಕಿದ್ರೆ ಅದು ಬೆಳೆಯಲ್ಲ. ನಾವು ಸೇಫರ್ ಇರಬೇಕು, ಬೆಳಿಲೂ ಬೇಕು. ಅದ್ಭುತ ಸರ್. ನಿಮ್ಮ ಹೆಸರೇ ಕೇಳಿಲ್ಲ. ಮಂಜುನಾಥ್ ಸರ್ ಹತ್ರ ಬರ್ರಿ. ರೈತರು ಯಾರ್ಯಾರು ಇದ್ರಿ ಇನ್ಮೇಲೆ ಡೆಫಿನೇಷನ್ ಚೇಂಜ್ ಮಾಡೋಣ ಅದನ್ನ, ಅಲ್ವಾ? ಧೈರ್ಯವಾಗಿ ನಾವ್ ಹೇಳ್ತೀವಿ ಸರ್. ರೈತರಿಗೆ ಹೆಣ್ ಕೊಡ್ರ ಸರ್. ನಾನು ಏಸಿಯಾಗಿ ನಮ್ಮ ಹೆಂಡತಿ ಮಲಗಿಸಿದೀನಿ, ಆರಾಮಾಗಿ ಮಲ್ಕೊಂಡವಳೆ. 1 ಲಕ್ಷ ಕೊಡೋಗೋರು ನಮ್ಮ ಅಕ್ಕ ಮಗಳು 1 ಲಕ್ಷ ಕೊಡೋಗವಳೆ ಅಲ್ಲಿ ಇದಕ್ಕೆ. ಡಾಕ್ಟ್ರು ಸರ್ ಅವ್ಳು ಹೊಡೋಗ್ತಾಳೆ 6 ಗಂಟೆಗೆ, ನೈಟ್ ಡ್ಯೂಟಿ ಹಾಕೋರು ಮಾಮ ಅಂತೇಳಿ. ಹಾಕಿರಿ ಏನ್ ಮಾಡ್ತೀವಿ, ಭೋಗವ ಮಾಡು ನೈಟ್ ಡ್ಯೂಟಿ ಅಂತೇಳಿ. ಹಂಗಾಗಿ ಅನಿವಾರ್ಯ ಕಾರಣ, ಒಬ್ಬೊಬ್ರು ಒಂದೊಂದು ಪ್ರೊಫೆಷನ್ ಮಾಡ್ತಾರೆ, ಇರ್ಬೇಕು, ಎಲ್ಲರೂ ಇದ್ರೇನೆ. ಬಟ್ ಒಂದು ಸತ್ಯ ಇಲ್ಲಿ, ರೈತರನ್ನ ಯಾರು ಇನ್ನು ಒಂದು ದುರಂತ ಏನಿದೆ ಗೊತ್ತಾ ಸರ್? ಸಿಟಿ ಅವ್ರು ಕೊಡೋದಿಲ್ಲ. ಸಿಟಿ ಅವ್ರು ಕೊಡ್ಲಿಲ್ಲ ಅಂದ್ರೆ ಅದಕ್ಕೊಂದು ಹಳ್ಳಿಯವ್ರ ಬೆಳೆದಿರ್ತಕ್ಕಂಥ ಹೆಣ್ಮಕ್ಳೇ ಅವ್ರ ರೈತರಿಗೆ ಕೊಡಲ್ಲ ಸರ್. ಹೌದು, ಅದೊಂದು ದುರಂತನೇ. ಅದು ಮನೆಗೆ ರೈತ ಇರ್ತಾನೆ, ಕೊಡಲ್ಲ. ಹಂಗಾಗಿ ಸೊ ಇಲ್ಲ, ನಿಮ್ಮಂತ ರೈತರಿದ್ರೆ ಕೊಡಬಹುದು ಸರ್. ಮನೆ ಇದನ್ನ ಹೊಲ ಎಲ್ಲ ನೋಡಿದ್ನಲ್ಲ ಸರ್. ನಾವು ಚೆನ್ನಾಗಿದೆ, ಬರೀ ವ್ಯವಸಾಯದಲ್ಲೇ ಇಷ್ಟು ದುಡ್ದಿರೋದು. ನಮ್ದು ಇನ್ಯಾವುದು ಬಿಸ್ನೆಸ್ ಇಲ್ಲ, ಏನಿಲ್ಲ. ವ್ಯವಸಾಯದಲ್ಲೇ ಇಷ್ಟು ಮಾಡಿ ಅದರಲ್ಲೇ ನಮಗೆ ಆ ವ್ಯವಸಾಯಕ್ಕೆ ರಿಲೇಟೆಡೇ ನಾವು ಬಿಸ್ನೆಸ್ ಮಾಡೋದು. ಅಂದರೆ ಅಡಿಕೆ ಅಷ್ಟಕ್ಕೆ ಮಾತ್ರ. ಬೇರೆದಕ್ಕೂ ಈಗ ನಾನು ಲಾರಿ ತತ್ತೀನಿ, ಅವ್ರು ನಾನು ದಬ್ಬ ಹಾಕ್ಯಂತೀನಿ. ಲಾರಿ ಅವೆಲ್ಲ ಅವ್ರು ಏನು ಮಾಡ್ತಾರೋ ಅವ್ರು ಅದೇ ಮಾಡಬೇಕು. ನಮ್ಮ ವ್ಯವಸಾಯಕ್ಕೆ ನಮಗೆ ರಿಲೇಟೆಡ್ ಆಗಿ ನಾವು ಮಾಡಬೇಕು. ಹೌದು, ಭಾಳ ಒಳ್ಳೆ ಮಾತು. ನಮಗೆ ಗೊತ್ತಿರೋದು ಅದು, ಗೊತ್ತಿರೋ ಫೀಲ್ಡಲ್ಲೇ ನಾವು ಆಟ ಆಡಬೇಕು. ನಿಜ. ಇವ್ರನ್ನ 3 ವರ್ಷದ ಹಿಂದೆ ಮಾತಾಡ್ಸಿದ್ವಿ. ನಿಮ್ಮಿಬ್ಬರು ಪ್ರೇಮ ಕವಿತೆ ಡೈನಿಂಗ್ ಟೇಬಲ್ ನೀವೇ ವಿಡಿಯೋ ಮಾಡ್ಕೊಂಡು ಹೋಗಿದ್ರಲ್ಲ ಸರ್, ಅದನ್ನ ಹಾಡಿದ್ದು ನನಗೆ ಇನ್ನೂ ನೆನಪಿದೆ. ಮತ್ತು ಅಮ್ಮ ಕೈಯಾರೆ ಅವತ್ತು ಊಟ ಬಡಿಸಿದ್ರು ನನಗೆ. ಇಲ್ಲ ಸರ್, ಇವ್ರನ್ನ ಕಳ್ಕೊಂಡು ನಾವು ಕೂಡ ಅನಾಥರಾಗಿದ್ದೀವಿ. ಹೇಗೆ ಆಯ್ತು ಸರ್? 3 ವರ್ಷ ಆಯ್ತಾ? 3ನೇ ವರ್ಷ. ಈ ಜುಲೈ 31ಕ್ಕೆ 3 ವರ್ಷ ತುಂಬುತ್ತೆ ಸರ್. 4ನೇ ವರ್ಷಕ್ಕೆ ಹೋಗ್ತಾ ಇದ್ದೀವಿ. 2023ನೇ ಇಸ್ವಿ ಜುಲೈ ತಿಂಗಳು 31ನೇ ತಾರೀಕು ಅವಳು ಸಾವಿಗೆ ಶರಣಾಗ್ಬಿಟ್ಲು. ಹೆಂಗೆ ಕೋಟಿಗೆ ಒಬ್ರಿಗೂ ಬರಲ್ಲ ಸರ್ ಅಂತ ಸಾವು. ನಮಗೆಲ್ಲ ತಿಂಡಿ ಕೊಟ್ಟು ಬಂದು ಇಲ್ಲಿ ಕೂತ್ಕೊಂಡು 5 ನಿಮಿಷದಲ್ಲಿ ಪ್ರಾಣ ಹೋಯ್ತು. ಅಮ್ಮ ಅನ್ನಲಿಲ್ಲ, ಏನು ಅನ್ನಲಿಲ್ಲ. ಇದಕ್ಕಿದ್ದಂಗೆ ಮನೆ ಕಣ್ಣು ಸತ್ತೋತು. ಎಷ್ಟು ಜನಕ್ಕಿಂತ ಪುಣ್ಯಾತ್ಕಿಂತ ಸಾವು ಬರುತ್ತೆ. ದೇವ್ರು ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಇಂಥ ತಾಯಿ ಸಾವನ್ನು ನನಗೂ ಕೊಡಪ್ಪ ಅಂತ. ಧರ್ಮ ದೇವತೆ, ಪುಣ್ಯ ದೇವತೆ, ಬಡವರನ್ನ ಕಂಡ್ರ ಮರಕ, ಶಾಂತಿ ಪ್ರಿಯಳು, ಮಮಕಾರ ಎಲ್ಲ ತುಂಬಿದ್ದಂಥ ಹೆಣ್ಣದು. ಅದನ್ನು ಕಳ್ಕೊಂಡು ಇವತ್ತು ನಾನು ಆ ಭಾಗ್ಯ ನಿರ್ಗತಿಕನಾಗಿಬಿಟ್ಟಿದ್ದೀನಿ ಸರ್. ನಿರ್ಗತಿಕನಾಗಿಬಿಟ್ಟಿದ್ದೀನಿ. ನನ್ನ ಏನೂ ಇಲ್ಲ, ಏನಿದ್ರು ಏನೂ ಬೇಕಿಲ್ಲ. ನನ್ನ ದೇವತೆ ಇಲ್ಲ ಇವತ್ತು. ಅದಕ್ಕೆ ಒಂದು ಹೇಳಿದ್ದೀನಿ, ನನ್ನ ದೇವತೆ ಇಲ್ಲದ ಈ ಲೋಕ ನನಗೆ ಬೇಕೇ. ಇದು ಭೂಲೋಕದ ಪುಷ್ಪವಲ್ಲ, ದೇವಲೋಕದ ಪಾರಿಜಾತ. ಭೂಲೋಕದ ಸಂಪಿಗೆ ಮಲ್ಲಿಗೆ ಹೂವಲ್ಲ ಸರ್ ಇದು, ಆ ದೇವಲೋಕದ ಪಾರಿಜಾತ ಇದು. ಇಂಥ ದೇವತೆ ಇಲ್ಲದ ಈ ಲೋಕ ನನಗೆ ಬೇಕಿಲ್ಲ. ಆ ಧರ್ಮ ದೇವತೆ ಇಲ್ಲದ ನಾನೇನು ಮಾಡಲಿಲ್ಲಿ? ಅವಳ ಧರ್ಮ ನನ್ನನ್ನು ಕಾಪಾಡ್ತಾ ಇತ್ತು. ಇವತ್ತು ನನ್ನನ್ನು ಕಾಪಾಡೋರು ಯಾರು? ಆ ಧರ್ಮ ಕಣ್ಮರೆಯಾಗಿದೆ. ಈ ಜುಲೈ 31ಕ್ಕೆ 3 ವರ್ಷ ಆಗುತ್ತೆ. ಅವತ್ತಿಂದ ಇವತ್ತಿನ ಕಣ್ಣೀರು ದಾರಿ ಹರಿತಾ ಇದೆ. ಮಾತೆತ್ತಿರ ನೋಡಿ, ಅವತ್ತಿಂದ ಇವತ್ತಿನವರೆಗೂ ಈ ಪೂಜೆ ಬಿಟ್ಟಿಲ್ಲ ಸರ್. ನಾನು ನಿತ್ಯ ಪೂಜೆ ಮಾಡ್ತಾ ಇದ್ದೀನಿ ಆ ಸೌಭಾಗ್ಯವತಿಯನ್ನು. ನನ್ನ ಮನೆಯ ಸೌಭಾಗ್ಯವತಿ, ನನ್ನ ಮನದ ಅರಸಿ, ನನ್ನ ಹೃದಯದ ದೇವತೆ, ನನಗೆ ಉಸಿರಾಗಿದ್ದವಳು. ಇಂಥ ಪುಣ್ಯಾತ್ಕಿತ್ತಿ ಅದೆಷ್ಟು ಜನ್ಮಗಳ ಪುಣ್ಯದ ಫಲವನ್ನು ನನಗೆ ಉಳಿದು ಬರ್ತಿದ್ಲು ಸರ್. ಅದೆಷ್ಟು ಜನ್ಮದ ಪುಣ್ಯದ ಇಂಥ ಧರ್ಮದೇವತೆ ನನಗೆ ಸಿಕ್ಕಿದ್ಲು. ಅವಳನ್ನ ಕರ್ಕೊಂಡು ಇವತ್ತು ನಾನು ಅನಾಥನಾಗಿಬಿಟ್ಟಿದ್ದೀನಿ, ನಿರ್ಗತಿಕನಾಗಿಬಿಟ್ಟಿದ್ದೀನಿ, ನಿಸ್ಸಹಾಯಕನಾಗಿಬಿಟ್ಟಿದ್ದೀನಿ. ಅವಳ ಮೇಲೆ ಒಂದೇ ಒಂದು ಕವನ ಬರೆದೆ ಹೇಳ್ತೀನಿ ಸರ್. ಹೇಳಿ ಸರ್. ಕವನದ ಹೆಸರು ಸಿರಿದೇವಿಯಾಗಿ ಬಾನಲ್ಲೇ. ಸಿರಿದೇವಿಯಾಗಿ ಬಾನಲ್ಲೇ, ಸಿರಿದೇವಿಯಾಗಿ ಬಾ, ನನ್ನೊಲವಿನ ಹೂವೇ ಸಿರಿದೇವಿಯಾಗಿ ಬಾ.
ಮುಡಿಯಲಿ ಮಲ್ಲಿಗೆ ಮುಡಿದು ಮುತ್ತೈದೆಯಾಗಿ ಬಾ, ಮುಡಿಯಲಿ ಮಲ್ಲಿಗೆ ಮುಡಿದು ಮುತ್ತೈದೆಯಾಗಿ ಬಾ, ಕೈ ಬಳೆ ಅರಿಶಿನ ಕುಂಕುಮ ಶೋಭಿತೆಯಾಗಿ ಬಾ, ಕೈ ಬಳೆ ಅರಿಶಿನ ಕುಂಕುಮ ಶೋಭಿತೆಯಾಗಿ ಬಾ, ಸಿರಿದೇವಿಯಾಗಿ ಬಾನಲ್ಲೇ ಸಿರಿದೇವಿಯಾಗಿ ಬಾ, ತನುವಿಗೆ ತಂಪ ನೆರೆಯುವ ತಂಗಾಳಿಯಾಗಿ ಬಾ, ತನುವಿಗೆ ತಂಪ ನೆರೆಯುವ ತಂಗಾಳಿಯಾಗಿ ಬಾ, ತಂಪಾದ ಬೆಳಕು ಚೆಲ್ಲುವ ಬೆಳದಿಂಗಳಾಗಿ ಬಾ, ತಂಪಾದ ಬೆಳಕು ಚೆಲ್ಲುವ ಬೆಳದಿಂಗಳಾಗಿ ಬಾ, ನನ್ನೊಲವಿನ ಹೂವೇ ಸಿರಿದೇವಿಯಾಗಿ ಬಾ, ವಂಶ ಬೆಳಗುವ ಮಮತೆಯ ಮಾತೆಯಾಗಿ ಬಾ, ವಂಶ ಬೆಳಗುವ ಮಮತೆಯ ಮಾತೆಯಾಗಿ ಬಾ, ನಮ್ಮ ಮನೆ ಬೆಳಗುವ ಪರಂಜ್ಯೋತಿಯಾಗಿ ಬಾ, ನಮ್ಮ ಮನೆ ಬೆಳಗುವ ಪರಂಜ್ಯೋತಿಯಾಗಿ ಬಾ, ವಂಶ ಬೆಳಗುವ ಮಮತೆಯ ಮಾತೆಯಾಗಿ ಬಾ, ನಮ್ಮ ಮನೆ ಬೆಳಗುವ ಪರಂಜ್ಯೋತಿಯಾಗಿ ಬಾ, ಸಿರಿದೇವಿಯಾಗಿ ಬಾನಲ್ಲೇ ಸಿರಿದೇವಿಯಾಗಿ ಬಾ, ನನ್ನೊಲವಿನ ಹೂವೇ ಸಿರಿದೇವಿಯಾಗಿ ಬಾ, ಮುಖದಲ್ಲಿ ಮಂದಹಾಸವ ಮೂಡಿಸಿಕೊಂಡು ಬಾ, ಮುಖದಲ್ಲಿ ಮಂದಹಾಸವ ಮೂಡಿಸಿಕೊಂಡು ಬಾ, ಆ ದಯಾಮಯನಾದ ಭಗವಂತನ ಭಕ್ತೆಯಾಗಿ ಬಾ, ಆ ದಯಾಮಯನಾದ ಭಗವಂತನ ಭಕ್ತೆಯಾಗಿ ಬಾ, ಆ ದಯಾಮಯನಾದ ಭಗವಂತನ ಭಕ್ತೆಯಾಗಿ ಬಾ, ಸಿರಿದೇವಿಯಾಗಿ ಬಾನಲ್ಲೇ ಸಿರಿದೇವಿಯಾಗಿ ಬಾ, ಆ ದಯಾಮಯನಾದ ಭಕ್ತಳಾಗಿ ಬಾ, ದಯಾಮಯನಾದ ಭಗವಂತನ ಭಕ್ತೆಯಾಗಿ ಬಾ, ಭಗವಂತನ ಭಕ್ತೆಯಾಗಿ ಬಾ. ನಮಸ್ಕಾರ ಸರ್. ಈಗ ನೀವು ಭಾಳ ಅನ್ಯೋನ್ಯವಾಗಿದ್ರಿ. ನಾನು ಎಲ್ಲರೂ ಕೂಡ ಆ ವಿಡಿಯೋ ನೋಡಿ ಅದನ್ನೇ ವ್ಯಕ್ತಪಡಿಸಿದ್ರು. ಅಂದರೆ ಇವತ್ತಿನ ಕಾಲಕ್ಕೆ ಹೋಲಿಸೋದಾದ್ರೆ ಆ ದಾಂಪತ್ಯಕ್ಕೆ ಒಂದು ಬೆಲೆ ತಂದು. ಆಮೇಲೆ ಇನ್ನೊಂದು ವಿಷಯ, ಇವಳು ಮಡದ ಅಂದ್ರೆ ಶಿವೈಕ್ಯಳಾದ 15 ದಿವಸಕ್ಕೆ 166 ಕವನಗಳನ್ನು ಅವಳ ಮೇಲೆ ಬರೆದು ಪುಸ್ತಕವನ್ನು ಮಾಡಿದ್ದೀನಿ. ಅವರು ಭಾಳ ದೀನ ಬಂದು ಒಟ್ಟಾರೆ ಹೇಳ್ಬೇಕಾರೆ ಅವಳಿಗಾಗಿ ನನ್ನ ಒಂದು ದಿವಸ ₹1 ಕೊಡಿ ಅಂತ ಕೇಳಿದೆ ಸರ್. ಯಾರೋ ಬಡವ್ರ ಮನೆ ಬಾಗಿಲು ಬರ್ತಾರೆ, ಅಮ್ಮ ಏನಾರ ಕೊಡಮ್ಮ ನನ್ನ ಮಗನಿಗೆ ನಾಮಕರಣ ಮಾಡಬೇಕು ಅಂದರೆ, ರೀ ಅವ್ರಿಗೊಂದು 5,000 ಕೊಟ್ಟು ಕಳಿಸ್ರಿ. ನಾನು ಇದು ತೊಗೊಂಡೋಗಿ ಕೈ ಕೊಟ್ಟವನು. ಯಾರೋ ಇನ್ನೊಬ್ಬ ಬಡವ ಬರ್ತಾನೆ, ಮದುವೆ ಮಾಡ್ಬೇಕಣ್ರಿ ಒಂದೇನೋ ಕೊಡಮ್ಮ ಅಂತ ಕೇಳ್ತಾರೆ. ಬತ್ತಾಳೆ ನನ್ನ ಹತ್ರ ಬಂದು ಕೇಳ್ತಾರೆ, ಒಂದು 25,000 ಕೊಟ್ಟು ಕಳಿಸ್ರಿ. ಹೆಂಗೆ ಅವಳ ಜೀವನ ಪೂರ್ತಿ ಅವಳಿಗಾಗಿ ಎಂದೂ ಬೇಡಲಿಲ್ಲ. ಪರರಿಗೋಸ್ಕರ ನಾನು ಕೈ ಬಿಡಳು, ಪರರಿಗೋಸ್ಕರ ತೊಗೊಂಡೋಗಿ ಹಂಚಳು ಎಲ್ಲ ಅಂತ ಸದ್ಗುಣ ಅವಳಲ್ಲಿತ್ತು. ಮನೆಗೆ ಯಾರು ರಮ್ಮುತ್ತಾ ಇದ್ದಾರೆ ಬಂದರೆ ಮಡಿ ತುಂಬ ಅಕ್ಕಿ ಹಾಕಿ, ಹಣ್ಣು ಹಾಕಿ, ಕಾಯಿ ಹಾಕಿ, ದುಡ್ಡಿಟ್ಟು ಕಳ್ಸೋಳು ಸರ್. 1,000-2,000 ಶಕ್ತಾನುಸಾರ ದುಡ್ಡಿಟ್ಟು ಕಳ್ಸೋಳು. ಅಂಥ ಸದ್ಗುಣಿ ಅದೆಷ್ಟು ಜನ್ಮಗಳ ಪುಣ್ಯನೂ ನನಗೆ ಸಿಕ್ಕಿತ್ತು. ಆ ಸದ್ಗುಣ ಇವತ್ತು ನನ್ನಿಂದ ಮರೆಯಾಗಿದೆ. ಇವತ್ತು ಅವು ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿತೈತೆ. ಆ ತೊತ್ತೈತೆ ಸರ್. ಬಂದು ಹೇಳ್ತೀನಿ, ನನ್ನ ಅವಳ ದಾಂಪತ್ಯ ಜೀವನ 55 ವರ್ಷ. ಒಂದು ದಿವಸನೂ ನಾವು ಏನೋ ಅನಿವಾರ್ಯ ಕಾರಣಗಳಿಂದ ದೂರ ಆಗಿರ್ಬೋದು ಹೊರತು ಅವಳು ಬಿಟ್ಟು ನಾನು ಊಟ ಮಾಡ್ತಿರಲಿಲ್ಲ, ನಾನು ಬಿಟ್ಟು ಅವಳು ಊಟ ಮಾಡ್ತಿರ್ಲಿಲ್ಲ. ಹೌದು, ಏನೋ ಅನಿರೀಕ್ಷೆಲ್ಲ ದೂರದಲ್ಲೆಲ್ಲ ಹೋಗ್ಬೇಕಾದ ಸಂದರ್ಭದಲ್ಲಿ ಮಾತ್ರ ಇಲ್ಲ ಇದ್ದಂತೆ ಮನೆಯಲ್ಲಿ ಅದ್ದಿದಾಗ ಎಷ್ಟೊತ್ತಾರಾಗಲಿ ಅವಳು ನನ್ನ ಕಾಯಿಗಳು, ನಾನು ಅವಳ ಕಾಯಿ ಜೊತೆಲಿ ಕೂತ್ಕೊಂಡು ಊಟ ಮಾಡಿವು. ಏನಿದ್ರು ಹಂಚ್ಕೊಂಡು ತಿಂದು ಊಟ ಮಾಡಿವು. ಏನಾನೇ ಇಲ್ಲ ಅದು ಹಂಚ್ಕೊಂಡು ತಿಂದು. ಅಂಥ ಸೌಹಾರ್ದತೆ, ಸೌಜನ್ಯತೆ ನಮ್ಮಲ್ಲಿತ್ತು. ವಧುವರು ಹೊಂದ್ಕೋಬೇಕು ಸರ್, ಕೂಡಿ ಬಾಳಬೇಕು. ನೋವು ಬರುತ್ತೆ ಒಪ್ಕೊಂತೀನಿ, ಜಗಳ ಬರುತ್ತೆ ಒಪ್ಕೊಂತೀನಿ, ಸಂಸಾರ ಅಂದಮೇಲೆ ಏನೆಲ್ಲ ಬರ್ತಕ್ಕ ಒಪ್ಕೊಂತೀನಿ. ಆದರೆ ಅವಳನ್ನ ಹೆಂಗೆ ನಿವಾರಣೆ ಮಾಡಬೇಕು ಅನ್ನೋದು ನಮ್ಮಲ್ಲಿ ಇರಬೇಕು. ತಾಳ್ಮೆ, ಸಹನೆ, ಸೌಜನ್ಯ ತುಂಬಿರ್ಬೇಕು ನಮ್ಮಲ್ಲಿ. ಆ ಸಮಯದಲ್ಲಿ ಅವ್ರನ್ನ ಸಮಾಧಾನಕರವಾಗಿರೋದು ಅಥವಾ ನನ್ನ ಸಮಾಧಾನ ಮಾಡ್ಕೊಂಡು ಬಾಳೆ ಬದುಕು ಅಂಥ ಜೀವನ ನಾವು ಮಾಡಿದಾಗ ನಮ್ಮ ಬಾಳೆ ಸ್ವರ್ಗ ಆಗುತ್ತೆ. ಇಲ್ಲ ಅಂದರೆ ಕಿತ್ತಾಡಿ ನರಕಮಯವಾಗಿ ಹೋಗುತ್ತೆ. ನಾವಿಲ್ಲೇ ಇದ್ದಲ್ಲೇ ಸ್ವರ್ಗ ಮಾಡ್ಕೋಬೋದು, ಇದ್ದಲ್ಲೇ ನಾವು ನರಕ ಮಾಡ್ಕೋಬೋದು. ಒಳ್ಳೆಯ ತಂದಿಂದ ಕೂಡಿ ಬಾಳಿದರೆ ನಾನು ಓದುವವ್ರನ್ನ ಕೇಳ್ಕೊಂಡಷ್ಟೇ ಬಂದವ್ರಿಗೆಲ್ಲ ಹೇಳ್ತೀನಿ ಸರ್, ಸೌಜನ್ಯತೆಯಿಂದ ಹೋಗಿ. ಜಗಳ ಬರ್ತವೆ, ಕಿತ್ತಾಡಬೇಡಿ, ಒಂದಾಗಿ ಕೂಡಿ ಬಾಳಿ, 106 ವರ್ಷ ಬದುಕಿ. ಕಿತ್ತಾಗಿ ಡೈವರ್ಸು. ಇವತ್ತು ಬೇಕಾದಷ್ಟು ಡೈವರ್ಸ್ಗಳು ಬರ್ತಾವೆ ಸರ್. ನನಗೆ ಅವೆಲ್ಲ ನೋಡ್ರಿ ಕಣ್ಣಾಗಿರ್ತವೆ ಸರ್. ಏನು ಬೇಡಿ, ಒಂದೇ ಒಂದು ಚಿತ್ರದುರ್ಗನೇ ಒಂದು ಅವರ ತಾಯಿ, ತಂದೆ, ಮಗಳು 3 ಜನ ಬಂದರು ಸರ್ ಇಲ್ಲಿಗೆ. ಒಂದು ತಿಂಗಳ ಹಿಂದೆ ಇಲ್ಲಿಗೆ ಬಂದು ಆ ಹೆಣ್ಮಗ ಇನ್ನೂ 33 ವರ್ಷ ಸರ್, 30 ಅಪ್ರತಿಮ ಸುಂದರಿ, ಡೈವರ್ಸ್ ನೋಡಿ. ನಾನು ಹೇಳಿದೆ, ಪುಟ್ಟ ಬ್ರಹ್ಮ ಶಾರದೆ ಕೂತಿದ್ದ ಸಂತೋಷವಾಗಿತ್ತು. ಆವಾಗ ನಿನ್ನ ರೂಪವನ್ನು
ಬಲಗೈಯಿಂದ ರೂಪ ಸೃಷ್ಟಿ ಮಾಡಿಬಿಟ್ಟ, ಸುಂದರವಾಗಿ ರೂಪ ಮಾಡ್ದ. ಅಟದ್ ಶಾರದಮ್ಮ ಎದ್ದೋದ್ಲು, ಅವನಿಗೆ ಬೇಜಾರಾಯಿತು, ಎಡಗೈಲಿ ನಿನ್ನ ಹಣೆ ಬರೆದ್ಬಿಟ್ಟ ಕಣಪ್ಪ, ಎಡಗೈಲಿ ಬರೆದ್ಬಿಟ್ಟ ನೀನು ಹಣೆ ಬರೋಣ. ಏನು ಮಾಡ್ತೀಯ ಇವತ್ತು ನೀನು ಗಂಡನಿಲ್ದಲೆ ಡೈವರ್ಸ್ ಆಗಿ ವಿಚ್ಛೇದಿತಳಾಗಿ ಇವತ್ತು ನನ್ನ ಹತ್ರ ಬಂದಿದ್ಯಾ, ಕಣ್ಣಲ್ಲಿ ನೀರು ಧಾರಾಕಾರ ಬರ್ತೈತೆ. ಇದು ವಿಧಿಯ ಕೈವಾಡುವೋ ಅಥವಾ ನಮ್ಮ ಕೈವಾಡುವೋ ಗೊತ್ತಿಲ್ಲ. ಇಂಥವೆಲ್ಲ ಬೇಕಾದಷ್ಟು ಸಮಾಜದಲ್ಲಿ ಬೆಳೆದು ಬರ್ತವೆ. ಅವ್ರು ಹೇಳಿರು ಏನಾರ ಮಾಡಿ ಸರ್ ನಮ್ಮ ಮಗಳಿಗೆ ಮದುವೆ ಮಾಡಿಸಿ ಅಂತ. ನಾನು ಸಾಕಷ್ಟು ಪ್ರಯತ್ನ, ಸುಮಾರು 20 ಜನಗಳನ್ನು ಅವ್ರನ್ನ ಹುಡುಕಿ ಹಾಕಿದ್ದೀನಿ. ಯಾರೂ ಒಪ್ಪಲ್ಲ ಸರ್. ಸೆಕೆಂಡ್ ಮ್ಯಾರೇಜ್ ಅಂದರೆ ಯಾರೂ ಒಪ್ಪಲ್ಲ. ಬಂದಿರೋದಕ್ಕೆ ಫಸ್ಟ್ ಮ್ಯಾರೇಜ್ಗೆ ಏನೋ ಅನ್ಕೊಂಡು, ಸೆಕೆಂಡ್ ಮ್ಯಾರೇಜ್ ಅಂದ್ರೆ ಅಲ್ಲೇ ಮುಂದ್ಕೊಂಡು ನೋಡ್ತಾರೆ ನಮ್ಮ ಸಮಾಜ. ಅವ್ರಿಗೆ ಭಾಳ ಕೊಡೋಕ್ಕೆ ಯಾರೂ ತಯಾರು ಬರೋಲ್ಲ. ಇನ್ನೂ ಹಂಗೆ ಇದೆ ಸರ್, ಪ್ರಯತ್ನ ಪಡ್ತಾಯಿದ್ವಿ, ಫಲ ಭಗವಂತನೇ ಬಿಟ್ಟಿದ್ವಿ. ಇದು ನಮ್ಮ ಸಮಾಜದ ದುಸ್ಥಿತಿ. ಯಾಕಪ್ಪ ಅಂದರೆ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋದೇ ಸಮಾಜದ ದುಸ್ಥಿತಿ ಕಾರಣ ಆಗಿರೋದು. ಇವತ್ತು ಸರ್ ನಿಮ್ಮದು ಯೂಟ್ಯೂಬಲ್ಲಿ ಅವತ್ತು ಹಾಕಿರಲ್ಲ, ಡಿಸೆಂಬರ್ 27ನೇ ತಾರೀಕು, ಅವತ್ತು ಬೆಳಗ್ಗೆ 6 ಗಂಟೆಗೆ ಹೈಕೋರ್ಟ್ ಜಡ್ಜ್ ಒಬ್ಬರು ನನಗೆ ಫೋನ್ ಮಾಡಿರು. ಹೈಕೋರ್ಟ್ ಜಡ್ಜು ಸರ್, ನಮ್ಮಂಥ ಸಾಮಾನ್ಯರು ಸಿಗ್ತಾರೆ, ಅವರು ಸಿಗಲ್ಲ. ಫೋನ್ ಮಾಡಿರು. ಫೋನ್ ಚಂದ್ರಶೇಖರನ್ ನೀವೇನಪ್ಪ ಅಂದ್ರೆ, ಹೌದು ಸರ್ ಅಂದರೆ. ಎಂಥ ಪುಣ್ಯಾತ್ಮನಪ್ಪ ನೀನು, ಎಷ್ಟು ಜನಗಳಿಗೆ ಎಷ್ಟು ಮಾರ್ಮಿಕವಾಗಿ ಬೋಧನೆ ಮಾಡಿದ್ಯಾ, ಎಷ್ಟು ಚೆನ್ನಾಗಿ ಮಾತಾಡಿದ್ಯಾ, ಎಷ್ಟು ನೀತಿಯನ್ನು ಹೇಳಿದ್ಯಾ ಅವ್ರಿಗೆ. ಹೆಣ್ಣು ಗಂಡುಗಳು ಯಾಕೆ ದೊರಿತಾ ಇಲ್ಲ ಇವತ್ತು, ಏನಾಗಿದೆ ನಮ್ಮ ಸಮಾಜಕ್ಕೆ ಅನ್ನೋದನ್ನು ಬಿಡಿಸಿ ಏಳೆಯಾಗಿ ಬಿಡಿಸಿ ಮುಂದಿಟ್ಟೆ. ನನಗೆ ಕೇಳಿ ಭಾಳ ಸಂತೋಷ ಆಯಿತು. ಅದಕ್ಕೆ ನಿಮ್ಮನ್ನು ಮಾತಾಡ್ಸಂತ ಫೋನ್ ಮಾಡಿದೆ ಅಂತ. ಅರ್ಧ ಗಂಟೆ ನನ್ನ ಕೈಲಿ ಮಾತಾಡಿರು ಸರ್. ಅರ್ಧ ಗಂಟೆ 30 ಮಿನಿಟ್ಸ್ ಗಡಿಯಾರ ನೋಡ್ಕೊಂಡಿದ್ದೆ. ಅರ್ಧ ಗಂಟೆ ಮಾತಾಡಿರೋ. ಯಾಕೆ ಮಾತಾಡಿರೋ? ಹೌದು, ನಾನು ಮಾತಾಡಿದ್ದು, ನೀವು ಮಾಡಿದ್ದು ಎಲ್ಲ ಅವ್ರಿಗೆ ಮನಸ್ಸಿಗೆ ಸಂತೋಷ ತರ್ತು. ಅಂಥ ಒಂದು ಸೌಭಾಗ್ಯ ನನಗೆ ಸಿಕ್ತು. ಅದು ಇವತ್ತು ಹೇಳ್ತೀನಿ, ಎಷ್ಟೋ ಜನ ಕೇಳ್ತೀನಿ. ಒಬ್ಬರು ಜಡ್ಜಿ ನಾನು ಮೆಚ್ಕೊಂಡು ನಮ್ಮ ಕೆಲಸವನ್ನು ಒಪ್ಕೊಂಡಿದ್ದಾರೆ. ಆದರೆ ನೀವು ಚೆನ್ನಾಗಿ ಬದುಕಿ ಚೆನ್ನಾಗಿರಿ ಅಂತ ಬಂದವರಿಗೆಲ್ಲ ಹೇಳ್ತೀನಿ ಸರ್. ಡೈಲಿ ಬರ್ತಾರೆ ನಮ್ಮ ಮನೆ ಹತ್ರ. ಈಗ ಮುಂಚೆ ಬರ್ತಿರಲ್ಲ, ಈಗಂತೂ ನಿಮ್ಮ ಪ್ರೋಗ್ರಾಮ್ ಇದಾದ್ಮೇಲೆ ನಿತ್ಯ ಬರ್ತಾರೆ ಸರ್. ಯಾವ ಟೈಮ್ ಬೇಕಾದ್ರೂ ಬರ್ತಾರೆ. ಇಂಥ ಟೈಮ್ಗೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಬಂದಾಗ ನಾನು ಅಲ್ಲೇ ಕೂತಿರ್ತೇನೆ, ಇನ್ನೆಲ್ಲೂ ಕೂತಿರಲ್ಲ. ಬರೀ ಎದುವರಬೇಕೆ ಕೆಲಸ ಮಾಡ್ಕೊಂಡು ಕೂತಿರ್ತೇನೆ. ಈಗ ನೀವು ಬಂದಾಗಲೂ ಅದೇ ಮಾಡ್ತಾ ಇದ್ದದ್ದು. ಬೇಕಾದ್ರೆ ತೋರಿಸ್ತೀನಿ, ಮನೆ ಪುಟ್ಟಗಳನ್ನು ತೋರಿಸ್ತಾನೆ. ನಾನು ಹೇಳಿದ್ರಾಗ ವಂಚನೆ ಇದ್ದರೆ ಪಬ್ಲಿಸಿಟಿ ಮಾಡಿ, ಇವನು ವಂಚಕ ಅಂತ ಇಲ್ಲ ವಂಚಕ ಅಂತ ಪಬ್ಲಿಸಿಟಿ ಮಾಡಿ, ಪರವಾಗಿಲ್ಲ, ನಾನು ಅದಕ್ಕೋತಾ ಇರ್ತೀನಿ, ಗೊತ್ತಾಯ್ತಾ.